ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂಜನಗೂಡು ರೆಸಿಪೀಸ್ ಚಾನಲ್ನಲ್ಲಿ ಇವತ್ತು ಟೊಮೊಟೊ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಟೊಮೊಟೊ ಪಲಾವ್ ಮಾಡೋದಕ್ಕೆ ಏನೇನು ಸಾಮಾನುಗಳನ್ನು ರುಬ್ಕೋಬೇಕು ಅಂತ ಮೊದಲಿಗೆ ನೋಡ್ಕೊಳ್ಳೋಣ. ಟೊಮೊಟೊ 4, ಈರುಳ್ಳಿ ಅರ್ಧ, ಶುಂಠಿ 2 ಇಂಚು, ಬೆಳ್ಳುಳ್ಳಿ 1 ಹಿಡಿ, ಬ್ಯಾಡಗಿ ಮೆಣಸಿನ್ಕಾಯಿ 4, ತೆಂಗಿನಕಾಯಿ ತುರಿ ಸ್ವಲ್ಪ, ಜೊತೆಗೆ ಚಕ್ಕೆ 2 ಇಂಚು, ಲವಂಗ 10, ಏಲಕ್ಕಿ 2, ಪಲಾವ್ ಎಲೆ 2, ಜಾಕಾಯಿ ಸ್ವಲ್ಪ, ಅನಾನಸ್ ಹೂ 2, ಸ್ಟಾರ್ ಹೂ 2, ಸೋಂಪು ಅರ್ಧ ಸ್ಪೂನು. ಇವಿಷ್ಟನ್ನು ಕೂಡ ಮಿಕ್ಸಿ ಜಾರ್ಗೆ ಸೇರಿಸಿ ರುಬ್ಕೊಂಬರೋಣ. ಎಲ್ಲ ಸ್ಪೈಸಸ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್ ಸ್ವಲ್ಪ ಚಿಕ್ಕದಾಯಿತು, ಟೊಮೊಟೊ ಎಲ್ಲ ರುಬ್ಕೋಬೇಕಲ್ಲ, ಅದರಿಂದ ಮತ್ತೆ ದೊಡ್ಡ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಹಿಡಿ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಅರ್ಧ ಈರುಳ್ಳಿ, ತೆಂಗಿನ ತುರಿ, 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಟೊಮೊಟೊ, ಜೊತೆಗೆ ಖಾರದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಎರಡೂ ನಾನು ಮಿಕ್ಸ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿಗಿಂತ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎರಡೂ ಸಮಕ್ಕೆ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ನೋಡಿ, ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಒಗ್ಗರಣೆಗೆ 1 ಈರುಳ್ಳಿ, 4 ಟೊಮೊಟೊ, ಹೋಲ್ ಸ್ಪೈಸಸ್, 2 ಹಿಡಿಯಷ್ಟು ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಪುದೀನ ಎರಡೂ ಸೇರಿಸಿ 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ಅಕ್ಕಿ, ಎಣ್ಣೆ, ಉಪ್ಪು ಇಷ್ಟನ್ನು ಕೂಡ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಈಗ ಮಾಡ್ಕೊಳ್ಳೋಣ. ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ. ಕುಕ್ಕರ್ ಬಿಸಿಯಾದ ತಕ್ಷಣ ಎಣ್ಣೆ ಕಾದ ತಕ್ಷಣ ಹೋಲ್ ಸ್ಪೈಸಸ್ನ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಹೋಲ್ ಸ್ಪೈಸಸ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ 2 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಜೊತೆಗೆ ಕೊತ್ತಂಬರಿ, ಪುದೀನ ಎರಡೂ ಸೇರಿಸಿ 1 ಹಿಡಿ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸೊಪ್ಪು ಹಾಕಿದ ನಂತರ ಚಿಟಕೆಯಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದ ತಕ್ಷಣ ಟೊಮೊಟೊ ಕೂಡ ಎಣ್ಣೆಯಲ್ಲಿ ಸಾಫ್ಟ್ ಆಗಬೇಕು. ಇವಾಗ ಟೊಮೊಟೊ ಸಾಫ್ಟ್ ಆಗಿದೆ. ರುಬ್ಬಿದ ಮಸಾಲೆನ ಸೇರಿಸ್ಕೊಳ್ಳೋಣ. ಟೊಮೊಟೊ ರುಬ್ಬಿರೋದ್ರಿಂದ ಮಸಾಲೆ ತಿಳುಗಿದೆ. ಇದು ಯಾವ ರೀತಿ ಫ್ರೈ ಆಗಬೇಕಂದ್ರೆ, ಈ ಮಸಾಲೆ ಗಟ್ಟಿಯಾಗಿ ಬರುತ್ತೆ, ಜೊತೆಗೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ಕೂಡ ಈ ಮಸಾಲೆನ ಫ್ರೈ ಮಾಡ್ಕೋಬೇಕು. ಇವಾಗ ಉಪ್ಪು ಸೇರಿಸೋಣ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೀರು ಹಾಕಿದ ನಂತರ ಮತ್ತೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿರೋ ನೀರಿನಂಶ ಎಲ್ಲ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಬೆಂದು ನೀರಿನಂಶ ಕಡಿಮೆ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಬಂದಿದೆ, ಮತ್ತು ಎಣ್ಣೆ ಕೂಡ ಸೈಡಲ್ಲಿ ಬಿಟ್ಕೊಳ್ತಾ ಇದೆ. ನೋಡಿ, ಮಸಾಲೆ ಗಟ್ಟಿಯಾಗಿದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ. ಈ ಮಸಾಲೆನ ನೀವು ಸ್ವಲ್ಪ ತೆಗೆದಿಟ್ಕೊಂಡು ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ನಬಹುದು. ಇವಾಗ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 2 ಲೋಟ ಅಕ್ಕಿಗೆ 2.5 ಲೋಟ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನೀರನ್ನು ಏನಕ್ಕೆ ಜಾಸ್ತಿ ಹಾಕೋತಾ ಇದ್ದೀನಿ ಅಂದರೆ, ನಾನು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಲ್ಲ, ಹಾಗೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತೀನಿ. ನನಗೆ ಹುಳಿ ಕಡಿಮೆ ಅನ್ನಿಸ್ತು, ಅದರಿಂದ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 2 ಲೋಟ ಅಕ್ಕಿಗೆ 2.5 ಲೋಟ ನೀರು ಸೇರಿಸ್ಕೊಂಡಿದ್ದೀನಿ. ಏನಕ್ಕೆ ಜಾಸ್ತಿ ಹಾಕ್ಕೊಂಡೆ ಅಂದರೆ, ಅನ್ನ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ, ಜೊತೆಗೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಲ್ಲ ನಾನು, ಹಾಗೆ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತೀನಿ. ಅದರಿಂದ ಸ್ವಲ್ಪ ನೀರು ಜಾಸ್ತಿ ಹಿಡಿಸತ್ತೆ.
ನಾನು ಅಕ್ಕಿ ಹಾಕೋದಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಅಕ್ಕಿನ ವಾಶ್ ಮಾಡಿ ನೆನೆಸಿಟ್ಟಿದ್ದೆ. ಫೈನಲಿ ತುಪ್ಪ ಮತ್ತು ಕೊತ್ತಂಬರಿ ಪುದೀನ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಪಲಾವ್ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಟೊಮೊಟೊ ಪಲಾವ್ನ ಚಟ್ನಿ ಮತ್ತು ರಾಯ್ತ ಯಾವುದ್ರ ಜೊತೆನಾದರೂ ನೀವು ಸರ್ವ್ ಮಾಡ್ಬೋದು. ಇವತ್ತು ನಾನು ಚಟ್ನಿ ಮಾಡ್ಕೊಂಡಿಲ್ಲ, ರಾಯ್ತ ಮಾಡ್ಕೊಂಡಿದ್ದೀನಿ. ಮೇಲಿಂದ ಹಾಗೆ ಸ್ವಲ್ಪ ತುಪ್ಪ ಮತ್ತು ರಾಯ್ತ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಅಂತ. ಈಗ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು. ಅಶ್ವಿನಿ ಅನ್ನೋರು ಎಗ್ ಬಿರಿಯಾನಿ ನೋಡಿಬಿಟ್ಟು ಎಗ್ ರೆಸಿಪೀಸ್ನ ತೋರಿಸಿ ಅಂತ ಹೇಳಿದ್ದಾರೆ. ವೆರೈಟೀಸ್ ಆಫ್ ಎಗ್ ರೆಸಿಪೀಸ್ನ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಹಾಗೆ ದಿವ್ಯಾ ಅವರು ಕೂಡ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಮಟನ್ ಬಿರಿಯಾನಿನೂ ಕೂಡ ನಾನು 3-4 ಥರ ಮಾಡಬಹುದು. ಒಂದೊಂದಾಗೆ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ನಾನು ಹಾಕೋ ವಿಡಿಯೋಗಳನ್ನು ನೋಡ್ತಾ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.